ಹಾಯ್ ಬಿಗ್ ಬಾಸಲ್ಲಿ ತುಂಬ ವೈರಲ್ ಆಗಿರುವಂಥ ಒಂದು ರೆಸಿಪಿ ಅಂದರೆ ಅದು ಎಗ್ ಪೊಟ್ಯಾಟೊ ಫ್ರೈ ರಘು ಅವರು ಮಾಡಿರುವಂಥದ್ದು. ನಾನು ಕೂಡ ಆ ರೆಸಿಪಿನ ಟ್ರೈ ಮಾಡಿದೆ. ನನ್ನ ಸ್ಟೈಲಲ್ಲಿ ನಾನಿವತ್ತು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಮರಿದೇ ಟ್ರೈ ಮಾಡಿ, ಸಕ್ಕತ್ತಾಗಿತ್ತು. ಅದನ್ನು ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಇದನ್ನು ಪೊಟ್ಯಾಟೊನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನು ಎಣ್ಣೆ ಬೇಕಾಗುತ್ತೆ. ಅದಕ್ಕೋಸ್ಕರ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾನು ಪೊಟ್ಯಾಟೊನ ಈ ಥರ ಫ್ರೆಂಚ್ ಫ್ರೈಸಿಗೆ ಏನು ಕಟ್ ಮಾಡ್ಕೊಳ್ತೀರಲ್ಲ ಆ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಏನೂ ಆ್ಯಡ್ ಮಾಡೋದು ಬೇಡ, ಹಾಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ಅದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸೊ ತಿನ್ನುವಾಗ ಪೊಟ್ಯಾಟೊ ಏನಿದೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಫ್ರೈ ಮಾಡ್ಕೊಳ್ಳುವಾಗೆ ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ಸಖತ್ ವೈರಲ್ ಆಗಿರುವಂಥ ಒಂದು ರೆಸಿಪಿ. ನೀವು ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಿ ಓಪನ್ ಮಾಡಿದ್ರು ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಒಂದು ರೆಸಿಪಿ. ಬಟ್ ಅದ್ಭುತವಾಗಿತ್ತು, ನನಗದು ತುಂಬಾ ಇಷ್ಟ ಆಯಿತು. ನೋಡಿ, ಈಗ ಪೊಟ್ಯಾಟೊನ ಒಂದು 3-4 ನಿಮಿಷ ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಫ್ರೈ ಮಾಡ್ಕೊಳ್ತಾ ಇರಿ. ನೋಡಿ, ಈಗ ಆಲ್ಮೋಸ್ಟ್ ಒಂದು 4 ನಿಮಿಷ ಆಗಿದೆ. ಪೊಟ್ಯಾಟೊ ಏನಿದೆ ಆಲ್ಮೋಸ್ಟ್ ಫ್ರೆಂಚ್ ಫ್ರೈಸ್ ಏನು ಕ್ರಿಸ್ಪಿನೆಸ್ ಇದೆ ಆ ಕ್ರಿಸ್ಪಿನೆಸ್ಸಿಗೆ ಬಂದಾದಮೇಲೆ ಅದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಾನಿಲ್ಲಿ ಎಗ್ ಪೊಟ್ಯಾಟೊ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ತಿನ್ನೋದಕ್ಕಿಂತ ಅದಕ್ಕೆ ರೈಸ್ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಆ್ಯಡ್ ಮಾಡೋದು ಬೇಡ, ಬಿಕಾಸ್ ಆಲ್ರೆಡಿ ಎಣ್ಣೆ ಮಿಕ್ಕಿದೆ. ಆಮೇಲೆ ಅದಕ್ಕೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಅದಕ್ಕೆ ಒಡೆದು ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೇ ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್. ನೀವು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು, ಹಾಗೆ 1 ಅಥವಾ 2 ಹಸಿಮೆಣಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ಎಲ್ಲದನ್ನು ಸ್ಕ್ರ್ಯಾಂಬಲ್ಡ್ ಎಗ್ ಏನು ಮಾಡ್ತೀರಲ್ಲ ಅದೇ ಥರ ಮಾಡ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ, ಥರ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ತೀರಲ್ಲ ಆ ಟೈಪು ಮಾಡ್ಕೊಳ್ಳಿ. ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್. ನಿಮಗೆ ಖಾರ ಬೇಕು ಅಂತಿದ್ರೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಎಲ್ಲ ಸ್ಕ್ರ್ಯಾಂಬಲ್ಡ್ ಎಗ್ ಈಗ ರೆಡಿ ಆಯ್ತು ನೋಡಿ. ಕಂಪ್ಲೀಟಾಗಿ ಸ್ಕ್ರ್ಯಾಂಬಲ್ಡ್ ಎಗ್ ರೆಡಿ ಆದಮೇಲೆ ಅದಕ್ಕೆ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಉದುರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರುವಂಥ ಪೊಟ್ಯಾಟೊ ಏನಿದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಸಕ್ಕತ್ತಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸ್ನ್ಯಾಕ್ಸಿಗೆ, ಸಂಜೆ ಹೊತ್ತು ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಸೈಡ್ ಡಿಶ್ ಆಗು ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ. ಆ ಪೊಟ್ಯಾಟೊ ಏನಿದೆ ಆ ಕ್ರಿಸ್ಪಿನೆಸ್ ಅಂತೂ ಹಾಗೆ ಇರುತ್ತೆ. ನೀವು ಫ್ರೈ ಮಾಡಿಕೊಂಡಾಗ ಹೆಂಗಿರುತ್ತೋ ಅದೇ ಕ್ರಿಸ್ಪಿನೆಸ್ಸಲ್ಲಿ ನಿಮಗೆ ಪೊಟ್ಯಾಟೊ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎಗ್ ಪೊಟ್ಯಾಟೊ ಫ್ರೈ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ. ಹಾಗೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೇ ಮಾಡಿಟ್ಟಿರುವಂಥ ಬಾಸ್ಮತಿ ರೈಸನ್ನು ಆ್ಯಡ್ ಮಾಡಿದರೆ ಎಗ್ ಪೊಟ್ಯಾಟೊ ರೈಸ್ ಕೂಡ ರೆಡಿ ಆಗುತ್ತೆ. ಲಂಚ್ ಬಾಕ್ಸಿಗಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಒಂದು ಪಕ್ಷ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಇದು ಟೇಸ್ಟ್ ವೈಸ್ ಜಸ್ಟ್ ವಾವ್ ಅಂತ ಹೇಳ್ಬೋದು. ನೋಡಲಿಕ್ಕೂ ಕೂಡ ಅಷ್ಟೇ ಅದು